ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹೊಸ ಹುಡುಗ ವಿಜಯ್ ಗೈಸ್. ಏನು ಗೈಸ್, ಬೇರೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಸಂಕಷ್ಟ ಚತುರ್ಥಿ ಇರೋ ಕಾರಣದಿಂದ ನಾನು ನಮ್ಮ ಮಮ್ಮಿ ಅವಸರ ಹೋಗ್ತಾ ಇದ್ವಿ ಪರ್ಸ್ನಲ್ ಕೆಲಸ ಮೇಲೆ. ಅಮ್ಮ ಏನಂದ್ರು, ಇವತ್ತು ಸಂಕಷ್ಟ ಚತುರ್ಥಿ ಇದೆ, ಬಾ ಗಣೇಶನ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಗೈಸ್. ಕರ್ಕೊಂಬಂದ್ಬಿಟ್ಟು ಅಲ್ಲಿಂದ ಸೀದಾ ದರ್ಶನ ಮಾಡೋಣ ಅಂತ ದರ್ಶನ ಮಾಡ್ಕೊಂಡು ಒಂದು 2 ನಿಮಿಷ ನೆಮ್ಮದಿಯಾಗಿ ಕುತ್ಕೊಂಡ್ವಿ ಗೈಸ್. ಅಲ್ಲಿಂದ ಸೀದಾ ಬಂದ್ಬಿಟ್ವಿ ಗೈಸ್. ನಮ್ಮ ಪರ್ಸನಲ್ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸೀದಾ ಮನೆ ಕಡೆ ಬಂದ್ಬಿಟ್ವಿ ಗೈಸ್. ಮನೆಗೆ ಬರ್ತಿದ್ದಂಗೆ ನನ್ನ ತಮ್ಮ ರೆಡಿ ಆಗಿತ್ತು, ನನ್ನ ಹಾಗೆ ಕರ್ಕೊಂಬಂದ್ಬಿಟ್ರು ಗೈಸ್. ಯಾಕೆ ಅಂದರೆ ನಿನ್ನೆ ನನ್ನ ತಮ್ಮನ ಅಡ್ಮಿಷನ್ ಮಾಡೋಕ್ಕಾಗಿದ್ದಿಲ್ಲ, ಹಾಗಾಗಿ ಇವತ್ತು ಅಡ್ಮಿಷನ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ MSc ಕಾಲೇಜ್ ಕಡೆ ಬಂದ್ಬಿಟ್ವಿ ಗೈಸ್. ಇಲ್ಲಿ ಬಂದು ಬೇಗ ಅಡ್ಮಿಷನ್ ಮಾಡಿಸ್ಕೊಂಡು ನಾವು ಮತ್ತೆ ವಾಪಸ್ ಹೊಂಟ್ಬಿಟ್ವಿ ಗೈಸ್. ಕಾಲೇಜೆಲ್ಲ ನೋಡ್ಕೊಂಡ್ಬಿಟ್ಟು ಹೇಗಿದೆ ಅಂತ ಹಂಗೆ ಮಾತಾಡ್ಕೊಂತ ಬೈಕ್ ಮೇಲೆ ಸುತ್ತಾಡ್ಕೊಂತ ಮನೆ ಕಡೆ ಹೊಂಟ್ಬಿಟ್ವಿ ಗೈಸ್. ಮನೆ ಬಂದ್ಬಿಟ್ಟೆ ನಮ್ಮಮ್ಮ ನಮಗೋಸ್ಕರ ಬಾಳೆಹಣ್ಣು, ಮೊಸರು ಮತ್ತು ಸಕ್ಕರೆ ಗಿಕ್ಕರೆ ಏನೋ ಮಾಡಿಕ್ಕಿತ್ತು ಗೈಸ್. ಯಾಕೆ ಅಂದರೆ ಇವತ್ತು ಸಂಕಷ್ಟ ಚುಚ್ಚಿದ ಕಾರಣದಿಂದ ನಾವು ಊಟ ಮಾಡೋಂಗಿಲ್ಲ ಗೈಸ್, ಅದಕ್ಕೋಸ್ಕರ. 1-2 ಅವರ್ ನಂತರ ನಮ್ಮ ಹೊಲಕ್ಕೆ ಟ್ಯಾಕ್ಟರಲ್ಲಿ ಮಲ್ಸ ಹೊಡ್ಕೊತ ಬಂದ್ಬಿಟ್ಟಿದ್ದು ಗೈಸ್ ಕಬ್ಬಲ್ಲಿ. ಅದಕ್ಕೋಸ್ಕರ ಟ್ಯಾಕ್ಟರ್ ಜೊತೆ ನಾನು ಹೊಂಟ್ಬಿಟ್ಟಿದ್ದೆ ಗೈಸ್. ವಿಡಿಯೋ ಮಾಡ್ಕೊತ ಹೊಲ ಹೇಗೆ ಹೊಡಿತಾ ಅಂತ ನೋಡ್ಕೊತ ಹೊಂಟ್ಬಿಟ್ಟಿದ್ದೆ ಗೈಸ್. ಅಲ್ಲಿಂದ ಆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾನು ನನ್ನ ತಮ್ಮರು ಹಂಸರ ಕಡೆ ಹೊಂಟ್ಬಿಟ್ವಿ ಗೈಸ್. ಯಾಕೆಂದರೆ ಸಂಕಷ್ಟ ಚತುರ್ಥಿ ಇರೋ ಕಾರಣದಿಂದ ನಾವು ದೇವಸ್ಥಾನಕ್ಕೆ ಪ್ರತಿ ಸಲನೂ ಈ ಸಮಯದಲ್ಲಿ ಹೋಗ್ತೇವೆ. ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಎಲ್ಲರಿಗೂ ಪ್ರಸಾದ ಕೊಟ್ಟು ನಾವು ಕೂಡ ಪ್ರಸಾದ ತೊಗೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊಂಟ್ಬಿಟ್ವಿ ಗೈಸ್. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ತಿಳಿಸಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು. ಟಾಟಾ, ಬೈ ಬೈ ಗೈಸ್.